14 ವರ್ಷ ನಿನ್ನ ಸೋದರನ್ನು ಅನುಸರಿಸಿ ನಡೆದ ನಿನ್ನ ಕಾರ್ಯ, ನಿನ್ನ ಸೋದರ ಪ್ರೇಮ ಅನುಪಮ, ಅಮೋಘ. ಮಾತೆ, ಪತಿಯನ್ನು ಹಿಂಬಾಲಿಸಿ ವನವಾಸದ ಕಷ್ಟ ಅನುಭವಿಸಿದ ನಿನಗೆ ನನ್ನ ವಂದನೆಗಳು. ನಿಷಾದ ರಾಜ, ನಿನಗೆ ಮಂಗಳವಾಗಲಿ. ಅಂದು 14 ವರ್ಷಗಳ ಹಿಂದೆ ಗಂಗಾ ನದಿಯನ್ನು ದಾಟುವಾಗ ಗಂಗೆಯನ್ನು ಪೂಜಿಸಿದ್ದೆ. ಈಗ ಸುರಕ್ಷಿತವಾಗಿ ಹಿಂದಿರುಗುವಾಗ ಮತ್ತೆ ಗಂಗೆಯನ್ನು ಪೂಜಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದಕ್ಕೆ ಅಭ್ಯಂತರವೇನು ಜಾನಕಿ? ಖಂಡಿತ ಪೂಜಿಸಿ. ಪ್ರಭುದೇವ, ನಮ್ಮನ್ನು ಕರೆಸಿದ ಕಾರಣವೇನು? ಒಂದು ಸಂತೋಷದ ವಾರ್ತೆ ಇದೆ ಮಹಾರಾಣಿ. ಸಂತೋಷದ ವಾರ್ತೆಗೆ ಏನದು ಗುರುದೇವ? ಆ ಸಂತೋಷದ ವಾರ್ತೆಯನ್ನು ನಾನು ಹೇಳುವ ಬದಲು ಭರತನೇ ಹೇಳಲಿ. ಭರತ, ಆ ಸಂತೋಷದ ವಾರ್ತೆಯನ್ನು ಮಾತೆಯರಿಗೆ ತಿಳಿಸು. ಮಾತೆಯರೇ, ಯಾರ ವಿಯೋಗದಿಂದ ನೀವು 14 ವರ್ಷಗಳ ಕಾಲ ನೋವು ತಿಂದಿರೋ, ಯಾರ ವಿಯೋಗದಿಂದ ಇಡೀ ಅಯೋಧ್ಯ ನಗರವೇ ಚೈತನ್ಯಹೀನವಾಗಿತ್ತೋ, ಆ ಪುರುಷೋತ್ತಮ ದಶರಥ ಪುತ್ರ ನನ್ನ ಪ್ರಿಯ ಸೋದರ ಬರುತ್ತಿದ್ದಾನೆ. ಭರತ, ನನ್ನ ರಾಮ ಬರುತ್ತಿದ್ದಾನೆಯೇ? ನನ್ನ ಪುತ್ರಿ ಸೀತೆ ಬರುತ್ತಿದ್ದಾಳೆ? ಪುತ್ರ ಲಕ್ಷ್ಮಣ ಬರುತ್ತಿದ್ದಾನೆ? ಹೇಳು ಹೇಳು ಭರತ. ಹೌದು ಮಾತೆ, ಬರುತ್ತಿದ್ದಾರೆ. 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ಬರುತ್ತಿದ್ದಾರೆ. ಸೀತೆಯನ್ನು ಅಪಹರಿಸಿದ ದಶಕಂಠ ರಾವಣನನ್ನು ವಧಿಸಿ ಬರುತ್ತಿದ್ದಾರೆ. ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆಗೆ ಕರೆದೊಯ್ದ ಅಪಾರ ವಾನರ ಮಿತ್ರರೊಂದಿಗೆ ನನ್ನ ಸೋದರ ರಾಮ ಬರುತ್ತಿದ್ದಾನೆ. ಭರತ, ಎಂತಹ ಅಮೃತದಂತ ಮಾತನ್ನೇ ಆಡಿದೆ. 14 ವರ್ಷಗಳಿಂದ ರಾಮ ಎಂದು ಬರುತ್ತಾನೋ, ಅವನೊಡನೆ ಎಂದು ಮಾತನಾಡುತ್ತೇವೋ ಎಂದು ನಾನು ಸುಮಿತ್ರೆ ಹಂಬಲಿಸುತ್ತಿದ್ದೆವು. ನಿನ್ನ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಬರಡು ಭೂಮಿಯಲ್ಲಿ ಅಮೃತವೇ ಸುರಿದಂತಾಯಿತು, ಅಮೃತವೇ ಸುರಿದಂತಾಯಿತು. ಹೌದು ಭರತ, ನಮಗಾಗುವ ಸಂತೋಷವನ್ನು ಮಾತಿನಲ್ಲಿ ಹೇಳಲಾಗುವುದಿಲ್ಲ. ಹೇಳು ಪುತ್ರನೇ, ಶ್ರೀರಾಮಚಂದ್ರ ಈಗ ಎಲ್ಲಿದ್ದಾನೆ? ಯಾವಾಗ ಬರುತ್ತಾನೆ? ಎಲ್ಲವನ್ನು ಹೇಳು. ಹೇಳುತ್ತೇನೆ ಮಾತೆ. ನನ್ನ ಸೋದರ ಶ್ರೀರಾಮಚಂದ್ರನು ಇಷ್ಟೊತ್ತಿಗಾಗಲೇ ಭರದ್ವಾಜರ ಆಶ್ರಮದಿಂದ ಹೊರಟು ಗಂಗಾ ನದಿಯನ್ನು ದಾಟಿ ಗುಹನಿಗೆ ದರ್ಶನ ನೀಡಿರುತ್ತಾನೆ. ಅಲ್ಲಿಂದ ನೇರವಾಗಿ ನಂದಿ ಗ್ರಾಮಕ್ಕೆ ಬರುತ್ತಾನೆ. ಇಲ್ಲಿ ನಾವೆಲ್ಲರೂ ಅವನನ್ನು ಸ್ವೀಕರಿಸಿ ಸ್ವಾಗತಿಸಿ ಅಯೋಧ್ಯೆಗೆ ಕರೆದುಕೊಂಡು ಹೋಗೋಣ. ಹಾಗಲೇ ಭರತ, ನಾವೆಲ್ಲರೂ ಅರಮನೆಗೆ ಹಿಂತಿರುಗಿ ಮತ್ತೆ ಬರುತ್ತೇವೆ. ಮಾತೆ, ನಿನ್ನ ಮಾತಿನಂತೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ಮರಳಿ ಬರುತ್ತಿದ್ದಾನೆ. ಈಗ ಸಮಾಧಾನವಾಯಿತೆ? ಪುತ್ರ, ಇಷ್ಟು ಕಾಲ ನನ್ನ ಪಾಪದ ನೆನಪಿನಲ್ಲಿ ನಾನು ನೊಂದು ಹೋಗಿದ್ದೇನೆ. ನನ್ನ ಸ್ವಾರ್ಥ, ಲೋಭವೆಲ್ಲ ನನ್ನ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಿದೆ. 14 ವರ್ಷಗಳಿಂದ ನನ್ನ ರಾಮಚಂದ್ರನಿಗಾಗಿ ನಾನು ಕಾಯುತ್ತಿದ್ದೇನೆ. ಅವನು ಬಂದೊಡನೆ ಅವನಲ್ಲಿ ಕ್ಷಮೆ ಯಾಚಿಸುತ್ತೇನೆ. ನನ್ನಿಂದಾಗಿ ತಪ್ಪಿ ಹೋದ ರಾಮಚಂದ್ರನ ಪಟ್ಟಾಭಿಷೇಕ ಇಂದು ನಡೆಯುವ ಸುಮುಹೂರ್ತವು ಒದಗಿ ಬಂದಿದೆ. ಅದಕ್ಕಾಗಿ ನಾನು ಕಾಯುತ್ತಿದ್ದೇನೆ ಪುತ್ರ. ಎಲ್ಲರ ನೋವು ಕಷ್ಟಗಳು ಕರಗಿ ಹೋಗುವ ಕ್ಷಣಗಳು ಹತ್ತಿರ ಬಂದಿರುವಾಗ ಹಳೆಯ ಕಹಿಯನ್ನು ಕೆದಕುವುದು ಬೇಡ. ನಡೆಯಿರಿ, ಸೀತಾರಾಮ ಲಕ್ಷ್ಮಣರ ಸ್ವಾಗತಕ್ಕೆ ಸಿದ್ಧರಾಗಿರಿ.
ಮಾತೆ ಗಂಗಾದೇವಿ 14 ವರ್ಷಗಳ ಹಿಂದೆ ಅಯೋಧ್ಯೆಯಿಂದ ವನವಾಸಕ್ಕೆ ಹೊರಟಾಗ ನಿನ್ನ ಪಾವನ ಜಲಸ್ಪರ್ಶದಿಂದ ನಿನ್ನ ಆಶೀರ್ವಾದ ಹಾರೈಕೆಗಳನ್ನು ಹೊತ್ತು ದಂಡಕಾರಣ್ಯದತ್ತ ಹೊರಟೆವು. ಈಗ ನಿನ್ನ ಕೃಪಾಶೀರ್ವಾದದಿಂದ ಮತ್ತೆ ಅಯೋಧ್ಯೆಗೆ ನನ್ನ ಪತಿಯೊಂದಿಗೆ ಮರಳುತ್ತಿದ್ದೇನೆ. ಈಗಲೂ ನಿನ್ನ ಆಶೀರ್ವಾದವನ್ನು ಬೇಡುತ್ತಿದ್ದೇನೆ. ನಾನು ಅಯೋಧ್ಯೆಗೆ ಹೋದ ನಂತರ ನಿನ್ನ ಹರಕೆಗಳನ್ನು ಸಲ್ಲಿಸುತ್ತೇನೆ. ಈಗ ನನ್ನ ಪ್ರಣಾಮಗಳನ್ನು ಸ್ವೀಕರಿಸು ಮಾತೆ. ಸೀತೆ, ನಿನಗೆ ಮಂಗಳವಾಗಲಿ. ಮಾತೆ, ಪಾಪಿಗಳ ಪಾಪವನ್ನು ತೊಳೆಯುವ ಮಹಾತಾಯಿ, ನಿನಗೆ ನಮೋ ನಮಃ. ಸೀತೆ, ನಿನಗೆ ಎಷ್ಟೇ ಕಷ್ಟ ಬಂದರೂ ಅವುಗಳನ್ನೆಲ್ಲ ಜಯಿಸಿ ಬಂದಿದ್ದೀಯ. ನಿನ್ನ ಪಾತಿವ್ರತ್ಯ ಈಗ ಇನ್ನಷ್ಟು ಉಜ್ವಲವಾಗಿದೆ. ಎಲ್ಲ ನಿನ್ನ ಅನುಗ್ರಹ ಮಾತೆ. ನಾನು ಭೂಮಿಯಲ್ಲಿ ಅವತರಿಸಲು ಕಾರಣ ನಿನ್ನ ಪತಿಯ ವಂಶದ ಪೂರ್ವಜನಾದ ಭಗೀರಥ ಮಹಾರಾಜ. ಅವನ ಅಪಾರವಾದ ತಪಸ್ಸಿನ ಫಲವಾಗಿಯೇ ನಾನು ಭೂಮಿಗೆ ಬಂದೆ. ನಿನ್ನ ಪತಿಯ ವಂಶಜರಿಗೆ ಸದ್ಗತಿ ನೀಡಿದೆ. ಜೊತೆಗೆ ಪಾಪಿಗಳ ಪಾಪವನ್ನು ತೊಳೆಯುವ ಪಾವನ ತೀರ್ಥವೆಂದು ಪ್ರಖ್ಯಾತಳಾದೆ. ಅಂತ ಭಗೀರಥನ ಕುಲದ ಸೊಸೆಯಾದ ನೀನು ಮಹಾಪವಿತ್ರಳಾಗಿರುವೆ. ನಿನ್ನ ಪತಿಭಕ್ತಿ ಸದಾಚಾರಗಳನ್ನು ಕಂಡು ನಾನು ಸಂತೋಷಗೊಂಡಿದ್ದೇನೆ. ನೀನು ಅಯೋಧ್ಯೆಯ ಪಟ್ಟಮಹಿಷಿಯಾಗಿ ಸುಖ ಸಂತೋಷಗಳಿಂದ ಬಾಳು. ಊರ್ಮಿಳೆ, ಊರ್ಮಿಳೆ. ಅತ್ತೆಯವರಿಗೆ ಪ್ರಣಾಮಗಳು. ಒಬ್ಬಳೆ ಕುಳಿತು ಏನು ಯೋಚನೆ ಮಾಡುತ್ತಿರುವೆ? ಏನಿಲ್ಲ ಅತ್ತೆಯವರೇ, ನೀವಿನ್ನೂ ಊಟ ಮಾಡಿಲ್ಲವೆಂದು ಸಖಿ ಹೇಳಿದಳು. ಅದನ್ನೇ ಯೋಚಿಸುತ್ತಿದ್ದೆ. ಹುಚ್ಚು ಹುಡುಗಿ, ನಿನ್ನ ಯೋಗಕ್ಷೇಮದ ಕಡೆ ಗಮನನೇ ಹರಿಸದೆ ನಮ್ಮ ಯೋಗಕ್ಷೇಮದ ಕಡೆ ಚಿಂತಿಸುವುದನ್ನು ಬಿಡು. ಎಲ್ಲಾದರೂ ಉಂಟೆ, ಅದು ನನ್ನ ಕರ್ತವ್ಯ. ಇನ್ನು ಮೇಲೆ ನಿನಗೆ ನಿನ್ನದೇ ಆದ ಬೇರೆ ಕರ್ತವ್ಯಗಳು ಇರುತ್ತವೆ. ಅಂದರೆ ಇನ್ನು ನಮ್ಮ ಚಿಂತೆ ಮಾಡುವುದನ್ನು ನೀನು ಬಿಡಬೇಕು. ಏಕೆ? ನನ್ನ ಮೇಲೆ ಅಸಮಾಧಾನವೇ? ನನ್ನಿಂದೇನಾದ್ರು ತಪ್ಪಾಯಿತೆ? ಇಲ್ಲ ಊರ್ಮಿಳೆ, ನೀನೇನು ತಪ್ಪು ಮಾಡಿಲ್ಲ. ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುವವರು ಬಂದಾಗ ನೀನು ನಮ್ಮ ಕಡೆ ಚಿಂತೆನೇ ಮಾಡಿದರೆ ಹೇಗೆ? ನಿಮ್ಮ ಮಾತು ಒಗಟಿನಂತಿದೆ. ನಿನಗಿನ್ನೂ ಅರ್ಥವಾಗಲಿಲ್ಲವೇ? ನಿನ್ನ ಪತಿ ಬರುತ್ತಿದ್ದಾನೆ ಊರ್ಮಿಳೆ. ಹೌದು, ನನ್ನ ಮಗ ಲಕ್ಷ್ಮಣ ಸೀತೆ ರಾಮರ ಜೊತೆ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂತಿರುಗಿ ಬರುತ್ತಿದ್ದಾನೆ. ಮಿತ್ರ ಗುಹ, ನಮಗಿನ್ನು ಅನುಮತಿ ನೀಡಿ, ನಾವು ಹೊರಡುತ್ತೇವೆ. ನಿನ್ನ ಪ್ರೀತಿ ಆದರಾತಿಥ್ಯಗಳನ್ನು ಪಡೆದು ನಾವು ಸಂತುಷ್ಟರಾಗಿದ್ದೇವೆ. ಪ್ರಭು ರಾಮಚಂದ್ರ, ನಿನ್ನ ಔದಾರ್ಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಆಶ್ರಿತನಾದ ಸಣ್ಣ ರಾಜನ, ಆದರೆ ನಿನ್ನ ಸ್ನೇಹ ಮಾತ್ರ ಅಪಾರ. ನಾನು ಯಾವ ಸಹಾಯವನ್ನೂ ಮಾಡಲಿಲ್ಲ, ಕೇವಲ ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ ಅಷ್ಟೇ. ಪ್ರಭು ರಾಮಚಂದ್ರ, ಈ ಬಡ ಮಿತ್ರನನ್ನು ಕಾಣಲು ಮತ್ತೆ ಬಂದಿದ್ದು ನನ್ನ ಸೌಭಾಗ್ಯವೆಂದೇ ನಾನು ಭಾವಿಸಿದೆ. ನಿನ್ನ ದರ್ಶನದಿಂದ ನಾನು ಧನ್ಯನಾದೆ ರಾಮಚಂದ್ರ, ಧನ್ಯನಾದೆ. ಇದು ನಿನ್ನ ಸರಳ ಸ್ವಭಾವದ ದ್ಯೋತಕ ಮಿತ್ರ. ಸ್ನೇಹ ಪರಿಶುದ್ಧವಾಗಿದ್ದರೆ ಅಪಕಾರ ಉಪಕಾರಗಳ ಲೆಕ್ಕ ಇರುವುದಿಲ್ಲ.
ಅಂತಸ್ತುಗಳ ಲೆಕ್ಕ ಬರುವುದೇ ಇಲ್ಲ. ನೀನು ನನ್ನ ಮಿತ್ರನಾಗಿ ಅಯೋಧ್ಯೆಗೆ ಬರಲೇಬೇಕು. ನಮ್ಮ ಸಂತೋಷದಲ್ಲಿ ನೀನು ಪಾಲ್ಗೊಳ್ಳಲೇಬೇಕು. ಖಂಡಿತ ಬರುತ್ತೇನೆ ರಾಮಚಂದ್ರ. ನಿನ್ನ ಪಟ್ಟಾಭಿಷೇಕದ ಮಂಗಳ ದೃಶ್ಯವನ್ನು ಕಣ್ಣು ತುಂಬಿಕೊಳ್ಳಲು ಖಂಡಿತ ಬರುತ್ತೇನೆ. ನಿಷಾದ ರಾಜ, ನಿನ್ನಿಂದ ಗಂಗಾ ಮಾತೆಯ ಅನುಗ್ರಹ ಪಡೆದಂತಾಯಿತು. ಹೌದು, ನೀನು ಬೇಗನೆ ಅಯೋಧ್ಯೆಗೆ ಬಂದು ರಾಮಚಂದ್ರನ ಪಟ್ಟಾಭಿಷೇಕದಲ್ಲಿ ಭಾಗಿಯಾಗ. ರಾಮಚಂದ್ರ, ವಾನರರೆಲ್ಲ ಕಾಲ್ನಡಿಗೆಯಲ್ಲಿ ಅಯೋಧ್ಯೆಯ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಬರಲು ಇಚ್ಛಿಸಿದ್ದಾರೆ. ಹಾಗೆ ಆಗಲಿ ಸುಗ್ರೀವ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹನುಮಂತ, ನೀನು? ಪ್ರಭು, ನಾನು ಎಲ್ಲರಿಗಿಂತ ಮೊದಲೇ ಹಾರಿ ಹೋಗಿ ಭರತನಿಗೆ ನಿಮ್ಮ ಆಗಮನದ ವಾರ್ತೆಯನ್ನು ತಿಳಿಸುತ್ತೇನೆ. ಆಗಬಹುದು. ಜೈ ಶ್ರೀರಾಮ್. ನಾವಿನ್ನು ಹೊರಡುತ್ತೇವೆ ಮಿತ್ರ. ಏನು, ಅವರು ಬರುತ್ತಿರುವರೇ? ಹೌದು ಮಗಳೇ, ಅವರು ಈಗಾಗಲೇ ಬಂದು ಹತ್ತಿರದ ಭಾರದ್ವಾಜರ ಆಶ್ರಮದಲ್ಲಿ ಇರುವರಂತೆ. ಭರತನಿಗೆ ಸುದ್ದಿ ಬಂದಿದೆ. ಅವನೇ ವಸಿಷ್ಠರ ಎದುರಿನಲ್ಲಿ ಹೇಳಿದ. ಅತ್ತೆಯವರೇ, ನಿಮ್ಮ ಮಾತುಗಳು ಬೇಗನೆ ಫಲವನ್ನು ನೀಡಲಿ. ಊರ್ಮಿಳೆ, ನಿನ್ನ 14 ವರ್ಷಗಳ ಪತಿ ಯೋಗದ ದುಃಖ ಕಳೆಯಿತು. ಲಕ್ಷ್ಮಣ ಅಷ್ಟು ಕಾಲ ಅಣ್ಣನ ಸೇವೆಯಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡ. ಇಲ್ಲಿ ನೀನು ಅವನ ನೆನಪಿನಲ್ಲಿ ತಪಸ್ವಿನಿಯಂತೆ ಕಳೆದೆ. ಇನ್ನು ಮುಂದೆ ಎಲ್ಲ ವಿಯೋಗ, ವಿರಹ, ಕಷ್ಟಗಳು ಕಳೆದು ನಿನ್ನ ಪತಿ ಜೊತೆಯಲ್ಲಿ ನೀನು ಸಂತೋಷವಾಗಿ ಬಾಳಬೇಕು. ಅತ್ತೆಯವರೇ, ಪತಿಯ ದರ್ಶನ ಭಾಗ್ಯ ದೊರೆತರೆ ಸಾಕು. ಅದೇ ಸ್ವರ್ಗ ದೊರೆತಷ್ಟು ಸಂತೋಷ ನೀಡುತ್ತದೆ. ನಿಮ್ಮ ಪುತ್ರ ವಿಯೋಗದ ದುಃಖ ನಿವಾರಣೆಯಾಗುವುದಲ್ಲವೆಂದು ನನಗೆ ತುಂಬಾ ಸಂತೋಷವಾಗುತ್ತಿದೆ. ನಿನ್ನ ದುಃಖವನ್ನು ನುಂಗಿ ಇಷ್ಟು ವರ್ಷಗಳ ಕಾಲ ನಮ್ಮ ದುಃಖಕ್ಕೆ ಸ್ವಾಂತನ ಹೇಳಿದ ನಿನ್ನ ಉದಾತ್ತ ಗುಣಕ್ಕೆ ಸಾಟಿ ಇಲ್ಲ ಊರ್ಮಿಳೆ. ಅತ್ತೆಯವರೇ, ನಿಮಗಿಂತ ಉದಾತ್ತವಾದ ಗುಣ ನನ್ನಲ್ಲಿ ಎಲ್ಲಿಂದ ಬರಬೇಕು? ನಿಮ್ಮ ಸಹನೆ, ಸೌಜನ್ಯದಲ್ಲಿ ಒಂದೇ ಒಂದು ಅಂಶ ನನ್ನಲ್ಲಿರಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ನಿನ್ನಂಥ ಸೊಸೆ ಪಡೆಯಲು ನಾನು ಪುಣ್ಯ ಮಾಡಿದ್ದೆ. ನಿನ್ನಂಥ ಪತ್ನಿಯನ್ನು ಪಡೆಯಲು ನನ್ನ ಮಗ ಲಕ್ಷ್ಮಣ ಪುಣ್ಯ ಮಾಡಿದ್ದ. ಅತ್ತೆಯವರೇ, ಅವರು ಯಾವಾಗ ಬರುತ್ತಿದ್ದಾರೆ? ಅವರು ಮೊದಲು ನಂದಿ ಗ್ರಾಮಕ್ಕೆ ಬರುತ್ತಿದ್ದಾರಂತೆ. ನಾವೆಲ್ಲರೂ ಅವರನ್ನು ಸ್ವಾಗತಿಸಲು ನಂದಿ ಗ್ರಾಮಕ್ಕೆ ಹೋಗುತ್ತಿದ್ದೇವೆ. ನೀನು ನಿನ್ನ ಸಹೋದರರೊಂದಿಗೆ ನಮ್ಮ ಜೊತೆ ಬಾ. ಹಾಗೆ ಆಗಲಿ ಅತ್ತೆಯವರೇ, ನಾವು ಬರುತ್ತೇವೆ. ಅತ್ತೆಯವರೇ, ಆನಂದ 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 ಜಯದಾನಂದ, ಆನಂದ ಆನಂದ ಜಗದಾನಂದ, ಆನಂದ ಆನಂದ ಜಯದಾನಂದ, ಆನಂದ
ಜಾನಕಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ನಮ್ಮವರನ್ನೆಲ್ಲ ಕಾಣುತ್ತೇವೆ. ಅವರು ನಮ್ಮನ್ನು ಕಾಣಲು ಕಾತರದಿಂದ ಕಾದಿರುತ್ತಾರಲ್ಲವೇ? ಹೌದು ಸ್ವಾಮಿ. ಪ್ರಿಯ ಜನರನ್ನು ನೋಡಲು ನನ್ನ ಮೈ ಮನಸ್ಸುಗಳೆಲ್ಲ ಉದ್ವಿಗ್ನಗೊಳ್ಳುತ್ತಿವೆ. ಗಂಗಾ ನದಿಯನ್ನು ದಾಟುತ್ತಿದ್ದಂತೆಯೇ ಅಯೋಧ್ಯೆಗೆ ಬಂದೆವೆಂಬ ಭಾವನೆ ಬಂತು. ಅಯೋಧ್ಯೆ, ನನ್ನ ಪ್ರೀತಿ ಅಯೋಧ್ಯೆ, ನನ್ನ ಮಾತೆಯರು ಸೋದರು ಇರುವಂತಹ ಅಯೋಧ್ಯೆ, ನನ್ನ ತಂದೆ ದಶರಥ ಮಹಾರಾಜರು ಕೀರ್ತಿವಂತರಾಗಿ ಆಳಿದ ಅಯೋಧ್ಯೆ. ಈ 14 ವರ್ಷಗಳ ನನ್ನ ಕಣ್ಣುಗಳ ದಾಹವನ್ನೆಲ್ಲ ತೀರಿಸಿಕೊಳ್ಳುವಂತೆ ನನ್ನ ಅಯೋಧ್ಯೆಯನ್ನು ಇಂದು ಕಾಣುತ್ತೇನೆ ದೇವಿ, ಇಂದು ಕಾಣುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.